ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇರೋದು ಗೌತಮಿ ನ್ಯೂಸ್ ಕರ್ನಾಟಕ. ವಿಶ್ವ ಕ್ಯಾನ್ಸರ್ ದಿನ ಅಂಗವಾಗಿ ಜಮಖಂಡಿಯ BLDEAS ನರ್ಸಿಂಗ್ ಕಾಲೇಜ್ ವತಿಯಿಂದ ವಿಶ್ವ ಕ್ಯಾನ್ಸರ್ ದಿನ ಆಚರಣೆ ಮಾಡಲಾಯಿತು. ಫೆಬ್ರವರಿ 4, 2025ರಂದು ವಿಶ್ವ ಕ್ಯಾನ್ಸರ್ ದಿನಾಚರಣೆ ಅಂಗವಾಗಿ BLDE ನರ್ಸಿಂಗ್ ಕಾಲೇಜ್ ಜಮಖಂಡಿ ವತಿಯಿಂದ ಯುನೈಟೆಡ್ ಬೈ ಯುನಿಕ್ ಎಂಬ ಥೀಮ್ನಡಿ ವಿದ್ಯಾರ್ಥಿಗಳಿಗೆ ಪೋಸ್ಟರ್ ಪ್ರಸ್ತುತೀಕರಣ ಸ್ಪರ್ಧೆ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಡಾಕ್ಟರ್ HG ದಡ್ಡಿ, ಶ್ರೀ JD ದನ್ನೂರ್, ನರ್ಸಿಂಗ್ ಅಧಿಕಾರಿಗಳು, ತಾಲೂಕು ಆಸ್ಪತ್ರೆ ಜಮಖಂಡಿ, ಡಾಕ್ಟರ್ ಶಿವಕುಮಾರ್ ಪ್ರಾಂಶುಪಾಲರು, BLDEAS ಫಾರ್ಮಸಿ ಕಾಲೇಜ್ ಜಮಖಂಡಿ ಹಾಗೂ ಡಾಕ್ಟರ್ ವೀರಭದ್ರಪ್ಪ GS ಪ್ರಾಂಶುಪಾಲರು, BLDEAS ನರ್ಸಿಂಗ್ ಕಾಲೇಜ್ ಜಮಖಂಡಿ ಅವರ ಸಾನ್ನಿಧ್ಯದಲ್ಲಿ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಲಾಯಿತು. ಉದ್ಘಾಟನಾ ಭಾಷಣದಲ್ಲಿ ಡಾಕ್ಟರ್ HG ದಡ್ಡಿ ವಿಶ್ವ ಕ್ಯಾನ್ಸರ್ ದಿನದ ಮಹತ್ವವನ್ನು ತಿಳಿಸಿ, ಕ್ಯಾನ್ಸರ್ ತಡೆಗಟ್ಟುವಿಕೆ, ಪ್ರಾಥಮಿಕ ಹಂತದಲ್ಲಿ ಪತ್ತೆ ಹಚ್ಚುವುದು ಮತ್ತು ಚಿಕಿತ್ಸೆ ಕಲಾತ್ಮಕ ಪ್ರತಿಭೆಯನ್ನ ತೋರಿಸಿದರು. ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿ, ಸಂಪಾದಕರು ಬರ್ತೇಶ್ ಪಾನಕ್ನವರ್. ಆಲ್ಕೋಹಾಲ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತಿರ್ತಾರೆ, ಅವ್ರಿಗೂ ಎಫೆಕ್ಟ್ ಆಗ್ತಿರ್ತೈತಿ. ಇವು ಪ್ರಿವೆನ್ಷನ್ಸ್ ಲೈಕ್ ಮತ್ತೇನ ನಾವು ಯುನೈಟೆಡ್ ಒಂದು ಟ್ರೀಟ್ಮೆಂಟ್ ಒಂದು ಹಾಸ್ಪಿಟಲ್ಗೆ ಒಬ್ಬ ಪೇಷಂಟ್ ಬಂದಾನಂದ್ರೆ ಅವ್ನು ಕಾಸ್ಟ್, ಕ್ರೀಡ್, ರೇಸ್ ಇವು ಏನೂ ನೋಡ್ಬಾರ್ದು. ಅವ್ನು ಕರ್ರಗದನೋ ಕಪ್ಪದನೋ ಸೆಕೆಂಡ್ರಿ. ಅವ್ನು ಯಾವುದೋ ಅದ್ರ ಕೆಳ ಜಾತಿನೋ ಇರಲಿ ಮೇಲ್ ಜಾತಿನೋ ಇರಲಿ, ನಾವು ಅವ್ನು ಏನು ಟ್ರೀಟ್ ಮಾಡಬಾರ್ದು. ಲೈಕ್ ಈಕ್ವಲ್ ಆಗಿ ಒಬ್ರಿಗೆ ಹೆಂಗೆ ನೋಡ್ತೀವಿ ಇನ್ನೊಬ್ರಿಗೆ ಹಂಗೆ ಟ್ರೀಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ಬೇಕಾಗ್ತೈತಿ. ಲೈಕ್ ಅದು ಯುನೈಟೆಡ್ ಬೈ ಯೂನಿಕ್ ನಥಿಂಗ್ ಬಟ್ ಒಂದು ಲೈಕ್ ಎಲ್ಲ ದೇಶ ಏನು ಅವೇರ್ನೆಸ್ ಬರ್ತೈತಿ ನಮಗೆ. ನಮ್ಮ ಎಲ್ಲ ಕಂಟ್ರಿ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯಾ ಒಳಗೆ ಏನೈತಿ ಜಾಸ್ತಿ ಧರ್ಮದವ್ರು ವಾಸವಾಗಿದ್ದರೆ ನಮ್ಮ ಭಾರತ ಒಳಗೆ. ಸೊ ಲೈಕ್ ನಾವು ಯುನೈಟೆಡ್ ಯೂನಿಕ್ ಇದೊಂದು ಎದಕ್ಕೆ ಟೀಮ್ ಅಂದರೆ ನಾವು ಎಲ್ಲರಿಗೂ ಅವೇರ್ನೆಸ್ ಬರ್ತೈತಿ. ಅದನ್ನ ಹೆಂಗೆ ಪ್ರಿವೆಂಟ್ ಮಾಡ್ಬೇಕು, ಅದು ಡಯಾಗ್ನೋಸ್ ಏನಾದ್ರು ಬಂದಿದ್ದು ಟ್ರೀಟ್ಮೆಂಟ್ ಹೆಂಗೆ ತೊಗೋಬೇಕು ಅನ್ನೋದನ್ನ ಒಂದು ಅವೇರ್ನೆಸ್ ಮೂಡಿಸೋದು ಒಂದು ಥೀಮ್ ನಮ್ದು ಇವತ್ತು ಕ್ಯಾನ್ಸರ್ ಡೇ ಸೆಲೆಬ್ರೇಟ್ ಮಾಡೋದು. ನೆಕ್ಸ್ಟ್ ಕನ್ಕ್ಲೂಷನ್, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಇಲ್ಲ ಸಿಂಪ್ಟಮ್ಸ್ ಅದು ಗೊತ್ತಾಗ್ತದೆ, ನಿಮಗೆ ಒಳಗೆ ತ್ರಾಸ ಆಗಿರ್ತದೆ. ಇಲ್ಲಪ್ಪ ನಾ ಆಲ್ಸಿ ಮಾಡ್ತೀವಿ ಬಿಟ್ಟು ಏನಾಗಂಗಿಲ್ಲ, ನನಗೆ ಹಂಗೆ ಬಿಡಬಾರ್ದು. ಒಂದು ವೇಳೆ ಏನೋ ಸ್ವಲ್ಪ ಕಾಣಕತ್ತು ಅಂದರೆ ಏನು ಮಾಡಬೇಕು, ಹೋಗಿ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟ್ರ್ ಅಂತಿಗೆ ಭೇಟಿ ಆಗ್ಬೇಕು. ಅವ್ರು ಏನು ಹೇಳ್ತಾರೆ ಕೇಳಬೇಕು. ಟ್ಯಾಬ್ಲೆಟ್ಸ್ ಕೊಟ್ರು ಅಂದ್ರೆ ಕಂಟಿನ್ಯೂಸ್ ಟ್ಯಾಬ್ಲೆಟ್ಸ್ ತೊಗೋಬೇಕು. ಫಾಲೋ ಅಪ್ ಕೇರ್ ಮಾಡಬೇಕು. ಇನ್ಫೆಕ್ಷನಿಂದ ಬರ್ತೈತಿ, ಬ್ಯಾಕ್ಟೀರಿಯಲ್ ವೈರಲ್ ಇನ್ಫೆಕ್ಷನಿಂದ. ನೆಕ್ಸ್ಟ್ ಆಲ್ಕೋಹಾಲ್, ಟೂ ಮಚ್ ಡ್ರಿಂಕಿಂಗ್, ಸಿಗರೇಟ್, ಸ್ಮೋಕಿಂಗ್ ಅಂತೂ ಅದು ಕ್ಯಾನ್ಸರ್ ಬರ್ಬೋದು. ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಏನಾಗ್ತಾವೆ ಕ್ಯಾನ್ಸರಿಂದ? ಪೇನ್, ವೇಟ್ ಲಾಸ್ ಆಗ್ತೈತಿ, ಮತ್ತು ವೀಕ್ನೆಸ್, ಫೆಟಿಗ್, ಅನ್ಯೂಜುವಲ್ ಬ್ಲೀಡಿಂಗ್, ಇಯರಿಂದ ನೋಡಿಂದ ಅನ್ಯೂಜುವಲ್ ಬ್ಲೀಡಿಂಗ್ ಆಗ್ತೈತಿ, ಸ್ಕಿನ್ ಕಲರ್ ಚೇಂಜ್ ಆಗ್ತೈತಿ, ಮತ್ತು ಡಿಫಿಕಲ್ಟಿ ಇನ್ ಬ್ರೀದಿಂಗ್, ಡಿಫಿಕಲ್ಟಿ ಇನ್ ಸ್ವಾಲೋವಿಂಗ್ ಆಗ್ತೈತಿ. ಅದರ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್. ನೆಕ್ಸ್ಟ್ ಟೈಪ್ಸ್ ಆಫ್ ಕ್ಯಾನ್ಸರ್ ಅಂದ್ರೆ ಏನೇನು ಬರ್ತಾವೆ? ಮೇನ್ಲಿ 4 or 5 ಟೈಪ್ಸ್ ಆಫ್ ಕ್ಯಾನ್ಸರ್: ಸಾರ್ಕೋಮಾ, ಕಾರ್ಸಿನೋಮಾ, ಲಿಂಫೋಮಾ ಆ್ಯಂಡ್ ಲ್ಯುಕೇಮಿಯಾ. ಕಾರ್ಸಿನೋಮಾ ಮೀನ್ಸ್ ಸ್ಟಾರ್ಟಿಂಗ್ ಕ್ಯಾನ್ಸರಿಂದ ಸ್ಕಿನ್ ಕ್ಯಾನ್ಸರ್ ಆಗ್ತೈತಿ, ಅದು ಕಾರ್ಸಿನೋಮಾ ಅಂತಾರೆ. ಸಾರ್ಕೋಮಾ ಅಂದ್ರೆ ಇದು ಬೋನ್ ಕ್ಯಾನ್ಸರ್ ಆಗ್ತೈತಿ. ಲ್ಯುಕೇಮಿಯಾ ಅಂದ್ರೆ ಬ್ಲಡ್ ಕ್ಯಾನ್ಸರ್. ಆ್ಯಂಡ್ ಲಿಂಫೋಮಾ ಅಂದ್ರೆ ಸೆಲ್ಸ್ ಒಳಗೆ ಕ್ಯಾನ್ಸರ್ ಇಮ್ಯೂನ್ ಸಿಸ್ಟಮ್ಗೆ ಎಫೆಕ್ಟ್ ಮಾಡ್ತೈತಿ. ಇದು ಟೈಪ್ಸ್ ಆಫ್ ಕ್ಯಾನ್ಸರ್. ನೆಕ್ಸ್ಟ್ ಸ್ಟೇಜಸ್ ಆಫ್ ಕ್ಯಾನ್ಸರ್, ಮೇನ್ಲಿ 4 ಸ್ಟೇಜಸ್ ಇರ್ತಾವೆ. ಫಸ್ಟ್ ಸ್ಟೇಜ್ ಒಳಗೆ ಕ್ಯಾನ್ಸರ್ ಒಂದು ಪಾರ್ಟಿಗೆ ಎಫೆಕ್ಟ್ ಆಗ್ತೈತಿ, ಒಂದು ಪಾರ್ಟಿಗೆ ಎಫೆಕ್ಟ್ ಆಗಿದೆ ಕ್ಯಾನ್ಸರ್. ಮತ್ತು ಸೆಕೆಂಡ್ ಸ್ಟೇಜ್ ಒಳಗೆ ಆ ಪಾರ್ಟಿಗೆ ಲಾರ್ಜ್ ಆಗಿ ಬೇರೆ ಪಾರ್ಟಿಗೆ ಅಫೆಕ್ಟ್ ಆಗೋಕೆ ಬರ್ತೈತಿ. ಪಾಸಿಬಲ್ ಇರ್ಬೋದು ಬೇರೆ ಪಾರ್ಟಿಗೆ ಎಫೆಕ್ಟ್ ಆಗೋಕೆ. ಥರ್ಡ್ ಸ್ಟೇಜ್ ಒಳಗೆ ಡೀಪ್ ಆಗಿ ಲಾರ್ಜ್ ಆಗಿ ಎಫೆಕ್ಟ್ ಆಗಿ ಬೇರೆ ಟಿಶ್ಯೂ ಸೆಡೆಂಟರಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿದ್ರೆ ಒಬೆಸಿಟಿಯಿಂದ ಕ್ಯಾನ್ಸರ್ ಬರ್ತೈತಿ. ಮತ್ತು ಇದು ಎಕ್ಸ್ಪೋಸ್ ಟು ಸನ್ ಇದು ಅಂದ್ರೆ ಬಿಸಿಲಿಗೆ ಹೋದ್ರೆ ನಮ್ಗೆ ಕ್ಯಾನ್ಸರ್ ಬರ್ತೈತಿ. ಹಾಗಿಲ್ಲ, ಭಾಳ ಅಲ್ಟ್ರಾ ವೈಲೆಟ್ ರೇಸ್ ನಮ್ಮ ಸ್ಕಿನ್ ಮೇಲೆ ಬಿತ್ತಂದ್ರೆ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಇದು ಹಂಗೆ ಡ್ಯೂ ಟು ಇಥಾಲಜಿಕಲ್ ಫ್ಯಾಕ್ಟರ್ ಕಾಸಸ್ದಿಂದ ಬರ್ತೈತಿ. ಮತ್ತು DNA ರೆಪ್ಲಿಕೇಶನ್ ಆಗಿ ಸೆಲ್ಸ್ ಎಲ್ಲ ಡ್ಯಾಮೇಜ್ ಆಗ್ತೈತಿ. ಡ್ಯಾಮೇಜ್ ಆಗಿ ಸೆಲ್ ಡಿವಿಷನ್ ಆಗ್ತೈತಿ, ಮ್ಯೂಟೇಷನ್ ಆಗ್ತೈತಿ. ಮತ್ತು ಸೆಲ್ಸ್ ಎಲ್ಲ ಡ್ಯಾಮೇಜ್ ಆಗಿ ಈ ಟ್ಯೂಮರ್ ಥರ ಫಾರ್ಮ್ ಆಗ್ತೈತಿ. ಆ ಟ್ಯೂಮರ್ಗೆ ಏನಂತಾರೆ ಕ್ಯಾನ್ಸರ್ ಇರ್ತಾರೆ. ನಂತರ ಇದು ಕ್ಯಾನ್ಸರ್ ಬಂದ ಮೇಲೆ ಏನೇನಾಗ್ತೈತಿ? ಡಿಫಿಕಲ್ಟ್ ಟು ಬ್ರೀದಿಂಗ್ ಆಗ್ತೈತಿ, ಡಿಫಿಕಲ್ಟ್ ಟು ಸ್ವಾಲೋವಿಂಗ್ ಆಗ್ತೈತಿ, ಫೆಟಿಗ್ ಆಗ್ತೈತಿ, ಹೆಡ್ಏಕ್ ಆಗ್ತೈತಿ, ಫೀವರ್ ಬರ್ತೈತಿ, ಕಫ್ ಬರ್ತೈತಿ. ಇದೆಲ್ಲ ಸೈನ್ಸ್ ಸಿಂಪ್ಟಮ್ಸ್ ಆಫ್ ಕ್ಯಾನ್ಸರ್. ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ರೇಡಿಯೇಷನ್ ಥೆರಪಿ ಕೊಡ್ಬೋದು, ಕೀಮೋಥೆರಪಿ ಕೊಡ್ಬೋದು, ಜೀನ್ ಥೆರಪಿ ಕೊಡ್ಬೋದು, ಹಾರ್ಮೋನಲ್ ಥೆರಪಿ ಕೊಡ್ಬೋದು. ಹಲವಾರು ವಿಚಾರಗಳು ಕ್ಯಾನ್ಸರ್ ಬಗ್ಗೆ ಬಟ್ ಅದ್ರ ಬಗ್ಗೆ ಒಂದು ಎರಡು ಮಾತು ಮಾತಾಡ್ತೀನಿ. ಯಾವ ರೀತಿ ಬರುತ್ತೆ ಕ್ಯಾನ್ಸರ್ ಬರಲಿಕ್ಕೆ ಮುಖ್ಯವಾದಂಥ ಕಾರಣಗಳಂತಂದರೆ ನಾನು ಈಗಾಗಲೇ ಹೇಳಿದೆ. ನಮ್ಮ ಜೀವನ ಶೈಲಿಯ ಬದಲಾವಣೆ, ನಾವು ತಿನ್ನುತ್ತಿರುವಂಥ ಆಹಾರ,
ಕುಡಿಯುತ್ತಿರುವಂಥ ಪಾನೀಯ, ದಿನಾಲೂ ನಾವು ನಡೆಸುತ್ತಿರುವಂಥದ್ದು ಜೀವನ ಶೈಲಿ, ಇದರಲ್ಲಿ ಆದಂತಹ ಕೆಲವೊಂದು ಬದಲಾವಣೆಗಳಿಂದ ಇವತ್ತಿನ ದಿವಸ ನಾವು ಕ್ಯಾನ್ಸರನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಅದರಲ್ಲಿ ಮುಖ್ಯವಾಗಿ ಅಂತಂದರೆ ನಾವು ಆಗಲೇ ಹೇಳಿದ ಹಾಗೆ ಆಹಾರ, ಕುಡಿಯುವಂಥ ಪಾನೀಯ, ಅದರ ಜೊತೆಗೆ ನಮ್ಮಲ್ಲಿರುವಂತಹ ಬೆಳವಣಿಗೆ ಆದಂತಹ ಚಟಗಳು, ಅದರಲ್ಲಿ ಮಾವ, ಗುಟ್ಕಾ, ತಂಬಾಕು ಮತ್ತು ತಂಬಾಕಿನ ಉಳಿದ ಉತ್ಪನ್ನಗಳನ್ನು ಉಪಯೋಗ ಮಾಡೋದ್ರಿಂದ, ಅದರ ಜೊತೆಗೆ ಮದ್ಯಪಾನ ಇವೆಲ್ಲ ಕೂಡ ಇವತ್ತಿನ ದಿವಸ ಕ್ಯಾನ್ಸರ್ ಬರಲಿಕ್ಕೆ ಕಾರಣಗಳು. ಅದರ ಜೊತೆಗೆ ನಾವು ಇವತ್ತಿನ ದಿವಸ ತಿನ್ನುತ್ತಿರುವಂಥ ಆಹಾರ ಅಂತಂದರೆ ಫಾಸ್ಟ್ ಫುಡ್ ಅಂತ ನಾವು ಹೇಳ್ತೀವಿ, ಜಂಕ್ ಫುಡ್ ಅಂತ ಏನು ಹೇಳ್ತೀವಿ. ಈ ಒಂದು ಆಹಾರದಲ್ಲಿ 108 ನಮೂನೆಯ ರಾಸಾಯನಿಕ ವಸ್ತುಗಳನ್ನು ರುಚಿ ಮತ್ತು ವಾಸನೆ ಸಲುವಾಗಿ ಹಾಕೋದ್ರಿಂದ ಅದರ ಸೇಫ್ಟಿ ಬಗ್ಗೆ ನಮಗೆ ತಿಳುವಳಿಕೆ ಭಾಳಷ್ಟು ಕಡಿಮೆ ಇರೋದರಿಂದ ಅದರಿಂದನೂ ಕೂಡ ನಮ್ಮ ದೇಹದ ಬೇರೆ ಬೇರೆ ಅವಯವಗಳಿಗೆ ಕ್ಯಾನ್ಸರ್ ಬರುವಂಥ ಒಂದು ಸಂದರ್ಭ ಇದೆ. ಆಮೇಲೆ ಈ ಪರಿಸರ ನೈರ್ಮಲ್ಯ ಕೆಟ್ಟದ್ರಿಂದ, ಅಂದರೆ ಈ ಹವೆಯಲ್ಲಿ, ವಾತಾವರಣದಲ್ಲಿ, ನಾವು ಕುಡಿಯುತ್ತಿರುವಂಥ ನೀರಿನಲ್ಲಿ, ಭೂಮಿಯಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ರಾಸಾಯನಿಕ ವಸ್ತುಗಳು ಸೇರಿಕೊಂಡದ್ರಿಂದ ಈ ಒಂದು ರಾಸಾಯನಿಕ ವಸ್ತುಗಳ ಪರಿಣಾಮ ನಮ್ಮ ದೇಹದಲ್ಲಿರುವಂಥ ಜೀವಕೋಶಗಳ ಮೇಲೆ ಆಗೋದ್ರಿಂದ ಈ ಒಂದು ಕ್ಯಾನ್ಸರ್ ಬರಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಮಕ್ಕಳಲ್ಲಿ ಕೆಲವೊಂದು ಏನಂತಂದರೆ ನಾವು ಉಪಯೋಗ ಮಾಡುತ್ತಿರುವಂಥ ಕೆಲವೊಂದು ಈ